ಇನ್ನು KRS ಡ್ಯಾಮ್ನ ಒಳಹರಿವು ಹೊರಹರಿವು ಎಷ್ಟಿದೆ ಅಂದರೆ ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ ನೀರು ಬಿಡಬೇಕಾಗತ್ತೆ. ಹೊರಹರಿವು ಅಂದಾಜು 700 ಕ್ಯೂಸೆಕ್ ಇದೆ. KRS ಡ್ಯಾಮ್ ಲೆವೆಲ್ ಎಷ್ಟಿದೆ ಅಂತ ನೋಡೋದಾದ್ರೆ KRS ಡ್ಯಾಮ್ ನೀರಿನ ಮಟ್ಟ ಗರಿಷ್ಠ ಮಟ್ಟ 124.80 ಅಡಿ ಇದೆ. ಇಂದಿನ ಮಟ್ಟ 91.86 ಅಡಿ ಇದೆ. ಇನ್ನು ಒಳಹರಿವು 2625 ಕ್ಯೂಸೆಕ್ ಇದೆ. ಹೊರಹರಿವು 1746 ಕ್ಯೂಸೆಕ್ ಇದೆ. ಇನ್ನು ಗರಿಷ್ಠ ಸಾಮರ್ಥ್ಯ 49452 TMC ಅಷ್ಟು ಇದೆ. ಇಂದಿನ ಸಂಗ್ರಹ ಆಗಿರತಕ್ಕಂಥದ್ದು 17076 TMC. ಒಟ್ಟಾರೆ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ತಮಿಳುನಾಡಿಗೆ ನೀರು ಬಿಡೋಕ್ಕಾಗತ್ತೆ, ಈ ಒಂದು ವಿಚಾರ ಇಟ್ಕೊಂಡೇ ಈಗ ರೈತರೆಲ್ಲ ಸೇರ್ಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ರಾಜ್ಯದ ಮುಂದಿನ ಆಯ್ಕೆಗಳಾದರೂ ಏನು? ಸುಪ್ರೀಂ ಕೋರ್ಟಲ್ಲಿ ಪುನರ್ ಪರಿಶೀಲನಾ ಅರ್ಜಿ ಸಲ್ಲಿಕೆ ಆಗಬೇಕು. ತಮಿಳುನಾಡು ಜೊತೆ ಸಂವಾದ ಹಾಗೂ ದ್ವಿಪಕ್ಷೀಯ ಮಾತುಕತೆ ನಡೆಯಬೇಕು. CWRCಯಲ್ಲಿ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು. ಇನ್ನು CWMAನಲ್ಲಿ ಮೇಲ್ಮನವಿ ಸಲ್ಲಿಸೋದು. ಜಲ ವಿವಾದ ಕುರಿತು ಕಾನೂನು ಹೋರಾಟ ಮುಂದುವರಿಸುವಂಥದ್ದು. ಇನ್ನು DPR ಪ್ರಕ್ರಿಯೆಯನ್ನು ಕಾನೂನು ಚೌಕಟ್ಟಿನಲ್ಲಿ ವೇಗಗೊಳಿಸೋದು. ತಜ್ಞರ ಒಂದು ವರದಿ ಪ್ರಕಾರ ಪ್ರಾಧಿಕಾರಕ್ಕೆ ವಾಸ್ತವ ಸ್ಥಿತಿ ಬಗ್ಗೆ ಮನವರಿಕೆ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರಾಜ್ಯ ಈ ರೀತಿಯ ಒಂದು ಆಯ್ಕೆಗಳನ್ನು ಮಾಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಕೂತು ಬಗೆಹರಿಸಿದರೆ ಇದು ಒಂದು ರೀತಿಯಲ್ಲಿ ಸರಿ ಹೋಗ್ಬೋದೇನೋ, ಅರ್ಥ ಮಾಡಿಸುವಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. ಈಗ 3ನೇ ತಾರೀಕು ತಮಿಳುನಾಡಿನ CM ವಿಜಯ್ ಅವರು ಇಲ್ಲಿಗೆ ಆಗಮಿಸ್ತಾರೆ. ನಮ್ಮ ಕರ್ನಾಟಕದ CM ಜೊತೆ ಕೂತು ಚರ್ಚೆ ಮಾಡ್ತಾರೆ ಅನ್ನುವಂಥ ಒಂದು ಮಾತಿದೆ. ಸೊ ಚರ್ಚೆ ಮಾಡಿ ಬಗೆಹರಿಯುತ್ತಾ ಇಲ್ಲ ಅಗೇನ್ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತಾ? ಸೊ ಕಾದು ನೋಡಬೇಕಾಗಿದೆ.